ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ನಾನು ಇವತ್ತು ಜೀನ್ಸ್ ಮೇಲ್ಗಡೆ ಹಾಕುವಂತ ಟಿ ಶರ್ಟ್, ಅದುವೇ ಓವರ್ ಸೈಜ್ ಮತ್ತೆ ತುಂಬಾನೇ ಫ್ಲಾಲೆಸ್ ಲುಕ್ ಕೊಡುವಂತ ಕಂಫರ್ಟಬಲ್ ವಿಯರ್ ಆಗಿರುವಂತ ಡಿಫರೆಂಟ್ ಕಲರ್ ಟಿ ಶರ್ಟ್ಸ್ ನ ತರಿಸಿದ್ದೀನಿ. ನಮಸ್ಕಾರ ಕೇಶವ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ರು? ತಮ್ಮನೆಲ್ಲ ನೋಡೇ ಇರ್ತೀರಾ. ಈ ಒಂದು ವಿಡಿಯೋದಲ್ಲಿ ನಾನು ಟಿ ಶರ್ಟ್ಸ್ ನ ತರಿಸಿದೀನಿ, ಅದುವೇ ಕೂಡ ಈ ಒಂದು ಜೆನ್ಸಿ ಟೈಮ್ಗೆ ಮ್ಯಾಚ್ ಆಗುವಂತ ಟಿ ಶರ್ಟ್ಸ್, ಅಂದ್ರೆ ಓವರ್ ಸೈಜ್ ಟಿ ಶರ್ಟ್. ಜೀನ್ಸ್ ಮೇಲ್ಗಡೆ ಸಕಲ ಕಾಣಿಸುತ್ತೆ, ಹೈ ವೆಸ್ಟ್ ಜೀನ್ಸ್ ಮೇಲೆ. ಸೊ ಕಂಫರ್ಟಬಲ್ ಆಗಿ ನೀವು ಮನೇಲೂ ಕೂಡ ವಿಯರ್ ಮಾಡಬಹುದು, ಯಾಕಂದ್ರೆ ಸ್ವಲ್ಪ ಫ್ಲೋಯಿ ಡ್ರಾಪ್ ಶೋಲ್ಡರ್ ಇರುತ್ತಲ್ವಾ. ಸೊ ಶೋಲ್ಡರ್ ಸ್ವಲ್ಪ ಲೂಸ್ ಇರುತ್ತೆ, ಟಿ ಶರ್ಟ್ ಲೂಸ್ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಇವ್ರೇನು ಸೆಲೆಬ್ರಿಟೀಸ್ ಇರ್ತಾರಲ್ಲ, ಈ ತರ ಓವರ್ ಸೈಜ್ ಟಿ ಶರ್ಟ್ಸ್ ನೇ ಮನೇಲೂ ಕೂಡ ಹಾಕ್ತಾರೆ. ಸೊ ಬನ್ನಿ ತಡ ಮಾಡ್ದೇನೆ ನೋಡೋಣ. ಬನ್ನಿ ಮೊದಲನೇ ಟಿ ಶರ್ಟ್ ನೋಡೋಣ. ಮೊದಲನೇ ಟಿ ಶರ್ಟ್ ಕಲರ್ ತುಂಬಾನೇ ಚೆನ್ನಾಗಿದೆ, ಗ್ರೀನ್, ಡಾರ್ಕ್ ಗ್ರೀನ್ ಕಲರ್ ಟಿ ಶರ್ಟ್. ಇದು ಜೂನ್ಬೆರಿ ಬ್ರ್ಯಾಂಡ್. ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಟನ್ ಫ್ಯಾಬ್ರಿಕ್. ಟೈಪೋಗ್ರಫಿ ಇದೆ ಇದ್ರ ಮೇಲ್ಗಡೆ, ಅಂದ್ರೆ ಪ್ರಿಂಟಿಂಗ್ ಏನಿದೆಯಲ್ಲ ಟೈಪೋಗ್ರಫಿ ಪ್ರಿಂಟ್ ನೋಡಿ, ಈ ತರ ಬರುತ್ತೆ. ಕಲರ್ ಸಕ್ಕತ್ತಾಗಿದೆ ಇದು. ಈ ಕಲರ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದ್ರ ಮೇಲ್ಗಡೆ ಬೀಚ್ ಕಲರ್ ಅಲ್ಲಿ ನಮ್ಗೆ ಈ ಪ್ರಿಂಟಿಂಗ್ ಬಂದಿದೆ. ಏನಂತ ಇದೆ ಪ್ರಿಂಟಿಂಗ್, ಈ ಕಡೆ ನೋಡ್ಬಿಡ್ತೀನಿ. ಆ ಬ್ರ್ಯಾಂಡ್ ನೇಮ್ ಇದೆ ಜೂನ್ಬೆರಿ ಅಂತೇಳಿ. ಜೂನ್ಬೆರಿ ಅದ್ರದ್ದು ಪ್ರಿಂಟಿಂಗ್ ಇದೆ ಇದ್ರ ಮೇಲ್ಗಡೆ. ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರೌಂಡ್ ನೆಕ್, ಡ್ರಾಪ್ ಡೌನ್ ಸ್ಲೀವ್ಸ್, ಸ್ಲೀವ್ಸ್ ಅಂತ ಹೇಳ್ಬೋದು. ಅಂಡ್ ಚೆನ್ನಾಗಿದೆ. ಎಸ್ ಸೈಜ್ ನಾನು ತರಿಸಿದ್ದೀನಿ. ಓವರ್ ಸೈಜ್ ಟಿ ಶರ್ಟ್ ಸ್ವಲ್ಪ ತುಂಬಾನೇ ದೊಗ್ಳೆ ಬರುತ್ತೆ, ಬಟ್ ಆ ದೊಗ್ಳೆ ಇಂದಾನೆ ಅದೊಂಥರ ಚೆನ್ನಾಗಿ ಲುಕ್ ಕೊಡುತ್ತೆ. ಅಂಡ್ ಸ್ಲೀವ್ಸ್ ಯಾವಾಗಿದ್ರು ಸ್ವಲ್ಪ ಶೋಲ್ಡರ್ ಇಂದ ಸ್ವಲ್ಪ ಕೆಳಗಡೆ ಇರಬೇಕು, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಈ ಒಂದು ಟಿ ಶರ್ಟ್ ನ ವಿಯರ್ ಮಾಡ್ಬಿಟ್ಟು ನೋಡೋಣ. ಇದ್ರ ಪ್ರೈಸ್ ಬಂದ್ಬಿಟ್ಟು 395 ರೂಪಾಯಿ ಮಾತ್ರ. ಬನ್ನಿ ಚೆಕ್ ಮಾಡೋಣ. ನೋಡಿ ಈ ಒಂದು ಟಿ ಶರ್ಟ್ ಲುಕ್ ಯಾವ ತರ ಬರ್ತಾ ಇದೆ. ಕಲರ್ ನೋಡಿ, ಇಷ್ಟು ಪ್ರಿಟಿ ಕಲರ್ ಆಗಿದೆ. ಅಂಡ್ ವೈಡ್ ಲೆಗ್ ಜೀನ್ಸ್ ಜೊತೆ ನಾನು ಪೇರಪ್ ಮಾಡಿದ್ದೀನಿ. ಸೊ ಓವರ್ ಆಲ್ ಲುಕ್ ನೋಡಿ ಈ ತರ ಬರ್ತಾ ಇದೆ. ಇದು ಇನ್ನ ಉದ್ದ ಇದೆ, ನಿಮ್ಗೆ ಯಾವ ತರ ಬೇಕೋ ಅದನ್ನ ನೀವು ವೇರ್ ಮಾಡ್ಬೋದು. ಸೊ ನೋಡಿ ಎಷ್ಟು ದೊಗ್ಲೆ ಎಷ್ಟು ಲೂಸ್ ಆಗಿ ಚೆನ್ನಾಗಿದೆ. ಇದೊಂಥರ ಕಂಫರ್ಟಬಲ್ ಆಗಿ ಈವನ್ ನೀವು ಮನೇಲೂ ಕೂಡ ಹಾಕೋಬಹುದು. ಇದನ್ನ ನೀವು ಕಾಲೇಜ್ ವೇರ್ ಅಷ್ಟೇ ಅಲ್ಲ, ತುಂಬಾ ಕಂಫರ್ಟಬಲ್ ಆಗಿ ನೀವು ಎಲ್ಲೇ ಹೋಗಿದ್ದೀವಿ, ಏನೋ ಟ್ರಾವೆಲ್ ಮಾಡ್ತಿದ್ರೆ ಅಂದ್ರೆ ಸ್ವಲ್ಪ ಲೂಸ್ ಔಟ್ಫಿಟ್ಟೇ ಉಡ್ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಈ ತರ ಟಿ ಶರ್ಟ್ಸ್ ತುಂಬಾನೇ ಏನು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನನಗಂತೂ ಈ ಟಿ ಶರ್ಟ್ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ನನಗೆ ಲೂಸ್ ಟಿ ಶರ್ಟ್ಸ್ ಇಷ್ಟ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಿ ಶರ್ಟ್ಗೆ ಬಿಗ್ ಥಮ್ಸ್ ಅಪ್. ಎರಡನೇ ಟಿ ಶರ್ಟ್ ನೋಡೋಣ. ಎರಡನೇ ಟಿ ಶರ್ಟ್ ಬಂದ್ಬಿಟ್ಟು ವೈಟ್ ಕಲರ್ ಅಲ್ಲಿ ಇದೆ. ಸೊ ನಾನು ಈ ಸರ್ತಿ ಏನು ಟಿ ಶರ್ಟ್ ತರಿಸಿದ್ದೀನೋ ಯಾವುದು ರಿಪಿಟೇಟಿವ್ ಕಲರ್ಸ್ ತರಿಸಿಲ್ಲ. ವೈಟ್ ಕಲರ್ ಟಿ ಶರ್ಟ್, ಇದು ಕೂಡ ಓವರ್ ಸೈಜ್ ಟಿ ಶರ್ಟ್. ಈ ತರ ಇದೆ. ಇದು ಬೀಚ್ ಥೀಮ್ ಅಲ್ಲಿ ಇದೆ. ಆಕ್ಚುಲಿ ಇದ್ರದ್ದು ಫ್ಯಾಬ್ರಿಕ್ ಕಾಟನ್ ಅಂತ ಮೆನ್ಷನ್ ಆಗಿದೆ, ಬಟ್ ಇದು ಏನಂತರ ಇದ್ರದ್ದು ಫ್ಯಾಬ್ರಿಕ್ ಒಂಥರ ಡಿಫ್ರೆಂಟ್ ಆಗಿದೆ. ಐ ಥಿಂಕ್ ನಿಮ್ಗೆ ತುಂಬಾ ಹತ್ರದಿಂದ ಕಾಣಿಸುತ್ತೆ. ಹಿಂದ್ಗಡೆ ನೋಡಿದ್ರೆ ಬೀಚ್ ಪ್ರಿಂಟ್ ಇರುತ್ತೆ. ಸೊ ಬೀಚ್ ಥೀಮ್ ಅಲ್ಲಿ ಇದೆ ಇದು, ಈ ತರ. ಅಂಡ್ ವೈಟ್ ಟಿ ಶರ್ಟ್, ಇದು ಓವರ್ ಸೈಜ್ ಟಿ ಶರ್ಟ್. ನಾನ್ ತರಿಸಿರೋದು ಎಸ್ ಸೈಜ್. ಈ ಒಂದು ಟಿ ಶರ್ಟ್ ಏನಿದೆಯಲ್ಲ, ವೈಟ್ ಕಲರ್ ಟಿ ಶರ್ಟ್, ನನಗೆ ಬಂದಿದ್ದು 408 ರೂಪಾಯಿ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ. ಬನ್ನಿ ಲುಕ್ ಯಾವ ತರ ಬರುತ್ತೆ. ನೋಡಿ ಈ ಒಂದು ಬೀಚ್ ಥೀಮ್ ಟಿ ಶರ್ಟ್ ಲುಕ್ ಯಾವ ತರ ಬರ್ತಾ ಇದೆ ಅಂತೇಳಿ. ಹಿಂದ್ಗಡೆ ನೋಡಿ ಇದ್ರದ್ದು ಪ್ರಿಂಟಿಂಗ್ ಈ ತರ ಇದೆ. ಅಂಡ್ ಫ್ರಂಟ್ ಲುಕ್ ನೋಡೋದಾದ್ರೆ ಈ ತರ ಬರುತ್ತೆ ಜೀನ್ಸ್ ಮೇಲೆ. ಫ್ಯಾಬ್ರಿಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಒಂಥರ ಬೇರೆ ಟಿ ಶರ್ಟ್ ತರ ಇಲ್ಲ, ಇದು ಈ ತರ ಇದೆ. ವೈಟ್ ಅಲ್ವಾ, ಸ್ವಲ್ಪ ತುಂಬಾ ಕಾಶಿಯಸ್ ಆಗಿರ್ಬೇಕಾಗುತ್ತೆ, ಇಲ್ಲಾಂದ್ರೆ ಬೇಗ ಗಲೀಜ್ ಆಗ್ಬಿಡುತ್ತೆ. ಬಟ್ ವೈಟ್ ತುಂಬಾನೇ ಲಕ್ಸುರಿ ಲುಕ್ ಕೂಡ ಕೊಡುತ್ತೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇದು ನೆಕ್ ಬಂದ್ಬಿಟ್ಟು ತುಂಬಾ ಹೈ ನೆಕ್ ಆಗ್ಬಿಟ್ಟಿದೆ, ಆಲ್ಮೋಸ್ಟ್ ಟರ್ಟಲ್ ನೆಕ್ ತರ ಆಗ್ಬಿಟ್ಟಿದೆ. ಅಂಡ್ ಫ್ಯಾಬ್ರಿಕ್ ನನಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ, ಬಟ್ ಪ್ರಿಂಟಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ಫ್ಯಾಬ್ರಿಕ್ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಚೆನ್ನಾಗಿದೆ ಫ್ಯಾಬ್ರಿಕ್, ಬಟ್ ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅನ್ನಿಸ್ತಿಲ್ಲ. ಸೊ ಹಾಗಾಗಿ ನನಗೆ ಈ ಒಂದು ಟಿ ಶರ್ಟ್ ಪ್ರಿಂಟ್ ಓಕೆ, ಎಲ್ಲ ಓಕೆ, ಬಟ್ ನನಗೆ ಸಿಕ್ಕಾಪಟ್ಟೆ ಟೈಟ್ ನೆಕ್ ಬಂದ್ಬಿಟ್ಟಿದೆ ಅದೊಂದು. ಬಟ್ ಇದ್ರದ್ದು ಫ್ಯಾಬ್ರಿಕ್ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಸೊ ಹಾಗಾಗಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಟು ಬಿ ಹಾನೆಸ್ಟ್, ಈ ಒಂದು ಟಿ ಶರ್ಟ್. ಮೂರನೇ ಟಿ ಶರ್ಟ್ ನೋಡೋಣ. ಮೂರನೇ ಟಿ ಶರ್ಟ್ ಬಂದ್ಬಿಟ್ಟು ಬೇಬಿ ಪಿಂಕ್ ಕಲರ್ ಅಲ್ಲಿದೆ. ದಿಲ್ ಲಿಂಗರ್ ಅನ್ನೋ ಬ್ರ್ಯಾಂಡ್ ಇದು. ಹೆಂಗ್ ಬೇಕು ಹರಿತಾ ಇದ್ದೀನಿ ನೋಡಿ. ಟಿ ಶರ್ಟ್ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೇಬಿ ಪಿಂಕ್ ಕಲರ್, ಸ್ವಲ್ಪ ಗರ್ಲಿ ಕಲರ್ ಅಂತಾನೆ ಹೇಳ್ಬೋದು. ಅದ್ರ ಮೇಲ್ಗಡೆ ಆರೆಂಜ್ ಕಲರ್ ಏನು
ಪ್ರಿಂಟಿಂಗ್ ಆಗಿದೆ ಈ ತರ 27 ಅಂಡ್ ಸೇಮ್ ಸ್ಲೀವ್ಸ್ ಬಂದ್ಬಿಟ್ಟು ಶೋಲ್ಡರ್ ಡ್ರಾಪ್ ಸ್ಲೀವ್ಸ್ ಇರುತ್ತೆ, ರೌಂಡ್ ನೆಕ್ ಇರುತ್ತೆ. ಸೈಜ್ ಬಂದ್ಬಿಟ್ಟು ಎಕ್ಸೆಸ್ ತರಿಸಿದೆ, ಯಾಕಂದ್ರೆ ಇದು ತುಂಬಾ ದೊಡ್ಡಲೆ ಅನಿಸ್ತಿತ್ತು ಬೇರೆಯವ್ರು ಹುಟ್ಟಾಗ ನಾನು ಫೋಟೋದಲ್ಲಿ ನೋಡಿದಾಗ. ಸೊ ಮೇ ಬಿ ಎಕ್ಸೆಸ್ ನಂಗೆ ಕರೆಕ್ಟ್ ಆಗ್ಬೋದೇನೋ, ಸ್ವಲ್ಪ ಲೂಸ್ ಇದ್ರೇನೆ ಚೆನ್ನಾಗಿರುತ್ತೆ. ಓವರ್ ಸೈಜ್ ಟಿ ಶರ್ಟ್ ಯಾವಾಗಲೂ ಒಂಥರ ಫ್ಲಾಲೆಸ್ ಲುಕ್ ಕೊಡುತ್ತೆ. ಸೊ ಹಾಗಾಗಿ ಎಕ್ಸೆಸ್ ತರಿಸಿದೀನಿ, ಎಸ್ ಇನ್ನ ದೊಡ್ಡಲೆ ಆಗ್ಬೋದು ಅಂತೇಳಿ. ನೋಡೋಣ, ಈ ಒಂದು ಟಿ ಶರ್ಟ್ ನಂಗೆ ಬಿದ್ದಿದ್ದು 489 ರೂಪಾಯಿಲಿ. ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಟನ್ ಫ್ಯಾಬ್ರಿಕ್, ತುಂಬಾನೇ ಸಾಫ್ಟ್ ಆಗಿದೆ. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ಈ ಒಂದು ಟಿ ಶರ್ಟ್ ಲುಕ್ ಯಾವ ತರ ಬರ್ತಾ ಇದೆ. ಇದನ್ನ ನಾನು ಹೈ ವೆಸ್ಟ್ ವೈಡ್ ಲೆಗ್ ಜೀನ್ಸ್ ಮೇಲ್ಗಡೆ ಪೇರ್ ಅಪ್ ಮಾಡಿದ್ದೀನಿ. ಅಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಮ್ಯಾಚ್ ಆಗ್ತಿದೆ. ಈ ಪ್ಯಾಂಟ್ ಮೇಲ್ಗಡೆ ಈ ಟಿ ಶರ್ಟ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಎಕ್ಸಾಕ್ಟ್ಲಿ ಓವರ್ ಸೈಜ್ ಟಿ ಶರ್ಟ್ ಅಂದ್ರೆ ಈ ತರ, ಇದ್ರ ಶೇಪ್ ನೋಡ್ಬೋದು, ನೆಕ್ ಶೇಪ್ ಈ ತರ ಬರುತ್ತೆ. ಅಂಡ್ ಇನ್ನ ಲೂಸ್ ಇದ್ರೆ ಇನ್ನ ಸಖತ್ತಾಗಿ ಕಾಣಿಸೋದು. ನಾನು ಎಸ್ ಸೈಜ್ ತರಿಸ್ಬಿಟ್ಟಿದ್ದೀನಿ. ನಾನು ಎಸ್ ಸೈಜ್ ಆಗಿರೋದ್ರೆ ಎಂ ಸೈಜ್ ತರಿಸಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಮ ಸೈಜ್ ಏನಿದೆ ಅದ್ರದ್ದು ಒಂದು ಎಕ್ಸ್ಟ್ರಾ ಸೈಜ್ ತರಿಸಿ ಇನ್ನ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಫ್ಲಾಯಿ ಲುಕ್ ಕೊಡುತ್ತೆ. ಸೊ ಈ ಒಂದು ಟಿ ಶರ್ಟ್ ಲುಕ್ ವೈಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಲರ್ ಕೂಡ ತುಂಬಾ ಪ್ರಿಟಿ ಕಲರ್ ಅಂಡ್ ಓವರ್ ಆಲ್ ಲುಕ್ ಕೂಡ ಚೆನ್ನಾಗಿದೆ. ಪ್ರೈಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಫ್ಯಾಬ್ರಿಕ್ ತುಂಬಾನೇ ಕಂಫರ್ಟಬಲ್ ಅಂಡ್ ಗುಡ್ ಕ್ವಾಲಿಟಿ ಫ್ಯಾಬ್ರಿಕ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಿ ಶರ್ಟ್ಗೆ ಬಿಗ್ ಥಮ್ಸ್ ಅಪ್. ನೆಕ್ಸ್ಟ್ ಟಿ ಶರ್ಟ್ ನ ನೋಡೋಣ. ನೆಕ್ಸ್ಟ್ ಟಿ ಶರ್ಟ್ ಕಲರ್ ಬಂದ್ಬಿಟ್ಟು ಬರ್ಗ್ಯಾಂಡಿ ಕಲರ್, ವೈನ್ ಕಲರ್ ಅಂತಾನು ಹೇಳ್ಬೋದು ನಾವು. ನೋಡಿ, ಇದ್ರದ್ದು ಸ್ಲೀವ್ಸ್ ಸ್ವಲ್ಪ ಶಾರ್ಟ್ ಇದೆ, ಡ್ರಾಪ್ ಡೌನ್ ಸ್ಲೀವ್ಸ್ ಬಟ್ ಸ್ವಲ್ಪ ಶಾರ್ಟ್ ಇದೆ. ಇದ್ರದ್ದು ಸ್ಲೀವ್ಸ್ ಶಾರ್ಟ್ ಇದೆ. ಮಾಸ್ಟರ್ ಅಂಡ್ ಹರ್ಬರ್ ಬ್ರ್ಯಾಂಡ್ ಇದು. ನಾನು ತರಿಸಿರೋದು ಎಸ್ ಸೈಜ್ ಏನಿದೆ, ಎಸ್ ಸೈಜ್. ಅಂಡ್ ಕಲರ್ ತುಂಬಾ ಪ್ರಿಟಿ ಆಗಿದೆ. ಇದ್ರ ಮೇಲ್ಗಡೆ ಈ ತರ ಪ್ರಿಂಟಿಂಗ್ ಬಂದಿದೆ, ನೋಡ್ಬೋದು. ಅಂಡ್ ಟಿ ಶರ್ಟ್ ಕ್ವಾಲಿಟಿ ಚೆನ್ನಾಗಿದೆ, ಫ್ಯಾಬ್ರಿಕ್ ಚೆನ್ನಾಗಿದೆ, ಕಾಟನ್ ಫ್ಯಾಬ್ರಿಕ್. ಕಂಪೇರ್ ಟು ಮೀಶೋ, ನನಗೆ ಮಿಂತ್ರಾದಲ್ಲಿ ಸ್ವಲ್ಪ ಕ್ವಾಲಿಟಿ ವೈಸ್ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಟಿ ಶರ್ಟ್ಸ್ ಏನಾದ್ರು ನೋಡ್ತಿದ್ದೀನಿ ಅಂದ್ರೆ ಮಿಂತ್ರಾನೇ ನೋಡ್ತೀನಿ. ಯಾಕಂದ್ರೆ ಮೀಶೋದಲ್ಲಿ ಸ್ವಲ್ಪ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, ಟ್ರಾನ್ಸ್ಪರೆಂಟ್ ಇರುತ್ತೆ, ಲುಕ್ ವೈಸ್ ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ಡೈಲಿ ವೇರ್ಗೆ ನೀವು ಬೇಕಾದ್ರೆ ಮೀಶೋಯಿಂದ ತರಿಸ್ಕೋಬಹುದು. ನನಗೆ ಜೀನ್ಸ್ ಮೇಲ್ಗಡೆ ನೀವು ಪ್ರಿಫರ್ ಮಾಡೋದಾದ್ರೆ ನಾನು ಹೇಳೋದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ, ಒಂದು 100 ರೂಪಾಯಿ ಜಾಸ್ತಿ ಆಗ್ಬಿಟ್ಟು ಚೆನ್ನಾಗಿರೋದನ್ನೇ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಒಂದು ಟಿ ಶರ್ಟ್ ನಂಗೆ ಬಿದ್ದಿದ್ದು 494 ರೂಪಾಯಿ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ಈ ಒಂದು ಟಿ ಶರ್ಟ್ ಲುಕ್ ಈ ತರ ಬರ್ತಾ ಇದೆ. ಆಕ್ಚುಲಿ ನಾನು ಇದನ್ನ ಬೂಟ್ ಕಟ್ ಪ್ಯಾಂಟ್ ಜೊತೆಗೆ ಪೇರ್ ಅಪ್ ಮಾಡಿದ್ದೀನಿ. ನೋಡಿ, ಈ ತರ ಇದೆ. ಅಂಡ್ ಟಿ ಶರ್ಟ್ ನಾನು ಟ್ಯಾಗ್ ಮಾಡ್ತೀನಿ, ಹಿಂಗಡೆ ಒಳಗಡೆ ಟಕ್ಕಿಂಗ್ ಮಾಡಿದ್ದೀನಿ. ಸೊ ಈ ಒಂದು ಟಿ ಶರ್ಟ್ ಇನ್ನೊಂದು ಸ್ವಲ್ಪ ಲೂಸ್ ಇದ್ರೆ ಇನ್ನೂ ಚೆನ್ನಾಗಿರೋದು. ಅಂದ್ರೆ ನನ್ನ ಸೈಜ್ ಏನಿದೆಯಲ್ಲ ಇನ್ನೊಂದು ಎಕ್ಸ್ಟ್ರಾ ತರಿಸಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಆಕ್ಚುಲಿ ಓವರ್ ಸೈಜ್ ಟಿ ಶರ್ಟ್ ಲೂಸ್ ಇದ್ರೇನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಓವರ್ ಆಲ್ ಲುಕ್ ನೋಡ್ತಿರ್ಬೋದು, ಈ ತರ ಇದೆ. ಕಲರ್ ಈ ತರ ಇದೆ. ಈ ಕಲರ್ಗೆ ಈ ಕಲರ್ ಜೀನ್ಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಬೀಚ್ ಕಲರ್ ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತೆ, ಅಂದ್ರೆ ಈ ಒಂದು ಕಲರ್ ಮೇಲ್ಗಡೆನೂ ಚೆನ್ನಾಗಿ ಕಾಣಿಸುತ್ತೆ. ಓವರ್ ಆಲ್ ಲುಕ್ ಬಂದ್ಬಿಟ್ಟು ಈ ತರ ಬರುತ್ತೆ ನೋಡಿ. ಸೊ ಫ್ಯಾಬ್ರಿಕ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ಸೊ ನನಗಂತೂ ಈ ಟಿ ಶರ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಿ ಶರ್ಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ ನೆಕ್ಸ್ಟ್ ಟಿ ಶರ್ಟ್ ನೋಡೋಣ. ಸೊ ನಾನು ಆಲ್ಮೋಸ್ಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲೇ ತರಿಸಿದ್ದೀನಿ. ಇವಾಗ ಬಂದ್ಬಿಟ್ಟು ಬ್ಲಾಕ್ ಟಿ ಶರ್ಟ್. ಇದ್ರದ್ದು ಪ್ರೈಸ್ ನೀವು ಕೇಳ್ಬಿಟ್ರೆ ಶಾಕ್ ಆಗ್ತೀರಾ, ಯಾಕಂದ್ರೆ ಅಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಇದೆ ಇದು. ನೋಡಿ, ಕಾಟನ್ ಫ್ಯಾಬ್ರಿಕ್, ಓವರ್ ಸೈಜ್ ಟಿ ಶರ್ಟ್ ಇದು. ನೋಡಿ, ಈ ತರ ಮುಂದ್ಗಡೆ ಫ್ಲೋರಲ್ ಪ್ರಿಂಟಿಂಗ್ ಬಂದಿದೆ. ಕಾಟಿ ಅನ್ನೋ ಬ್ರ್ಯಾಂಡ್ ಇದು. ಡ್ರಾಪ್ ಡೌನ್ ಶೋಲ್ಡರ್ ಸ್ಲೀವ್ಸ್ ಇದು. ಅಂಡ್ ಸೈಜ್ ಬಂದ್ಬಿಟ್ಟು ಎಸ್ ಸೈಜ್ ತರಿಸಿರೋದು ನಾನು. ಎಸ್ ಇದೆಯಾ? ಹೌದು, ಎಸ್ ಸೈಜ್. ಅಂಡ್ ನೆಕ್ ಬಂದ್ಬಿಟ್ಟು ರೌಂಡ್ ನೆಕ್, ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಟನ್. ಇದು ಬಂದ್ಬಿಟ್ಟು ಬರೀ 217 ರೂಪಾಯಿ ಟಿ ಶರ್ಟ್ ಇದು. ಬನ್ನಿ ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ. ನೋಡಿ, ಬರೀ 214 ರೂಪಾಯಿ ಟಿ ಶರ್ಟ್ ಲುಕ್ ಯಾವ ತರ ಬರುತ್ತೆ. ಫ್ಯಾಬ್ರಿಕ್ ಚೆನ್ನಾಗಿದೆ. 214 ರೂಪೀಸ್ ಕೊಡ್ತಿದ್ರು. ಫ್ಯಾಬ್ರಿಕ್ ಚೆನ್ನಾಗಿದೆ. ಅಂಡ್ ಪ್ರಿಂಟಿಂಗ್ ನೋಡಿ ಇದ್ರ ಮೇಲ್ಗಡೆ ಈ ತರ ಇದೆ. ಅಂಡ್ ಸ್ಲೀವ್ಸ್ ನೋಡಿ ಇಷ್ಟು ಉದ್ದ ಬರುತ್ತೆ, ಅಗಲ ಇದೆ. ಅಂಡ್ ಫ್ರೀ ಅನ್ಸುತ್ತೆ. ಸಮ್ಮರ್ ಅಲ್ಲಿ ಏನೋ ಸ್ವಲ್ಪ ಬಾಡಿ ಸ್ವೆಟ್ ಆಗ್ತಿದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಏನೋ ಟೈಟ್ ಔಟ್ಫಿಟ್ ಹಾಕಿದ್ರೆ. ಬಟ್ ಇದು ತುಂಬಾನೇ ಲೂಸ್ ಇದೆ, ನೋಡ್ಬೋದು ಎಷ್ಟು ಲೂಸ್ ಇದೆ. ಸೊ ಈ ತರ ಲುಕ್ ಇದ್ದದ್ದು ಬರುತ್ತೆ. ಬ್ಯಾಕ್ ನೋಡೋದಾದ್ರೆ ಈ ತರ ಇದೆ. ನಾನು ಟಕಿನ್ ಮಾಡ್ಕೊಂಡಿದ್ದೀನಿ. ಓವರ್ ಆಲ್ 214 ರೂಪಾಯಿ ಟಿ ಶರ್ಟ್ ತುಂಬಾನೇ ವರ್ತ್ ಇದೆ. ಲುಕ್ ವೈಸ್ ಕೂಡ ಓಕೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಿ ಶರ್ಟ್ಗೆ ಥಮ್ಸ್ ಅಪ್. ಬನ್ನಿ 6ನೇ ಟಿ ಶರ್ಟ್ ನೋಡೋಣ. 6ನೇ ಟಿ ಶರ್ಟ್ ಬಂದ್ಬಿಟ್ಟು ಬ್ಲೂ ಕಲರ್. ಅಂಡ್ ಇದ್ರ ಮೇಲ್ಗಡೆ ಲೋಟಸ್ ಫ್ಲವರ್ ಪ್ರಿಂಟಿಂಗ್ ಅಲ್ಲ, ಒಂಥರ ಏನೋ ಒಂಥರ ಎದ್ದಿರೋ ಮೇಲ್ಗಡೆನೆ ಏನೋ ಎಂಬ್ರಾಯ್ಡ್ರಿ ಮಾಡಿರ್ತಾರ ಆ ತರ ಇದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ, ನೋಡ್ಬೋದು ಇಲ್ಲಿ. ನೋಡಿ, ಇಲ್ಲಿ ಲೋಟಸ್ ಫ್ಲವರ್ ಒಂಥರ 3D ಪ್ರಿಂಟಿಂಗ್ ತರಾನೇ ಇದೆ. ಅಂದ್ರೆ ಸ್ವಲ್ಪ ಟೆಕ್ಸ್ಚರ್ ಕೊಟ್ಟಿದ್ದಾರೆ ಮೇಲ್ಗಡೆ ಲೋಟಸ್ ಫ್ಲವರ್ ಓಕೆ. ಕಲರ್ ಕಾಂಬಿನೇಷನ್ ನೋಡೋದಾದ್ರೆ ನೋಡಿ, ಇಲ್ಲಿ ಬ್ಲೂ
ಆರೆಂಜ್ ಅಂಡ್ ಆಲಿವ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ. ಸೈಜ್ ಬಂದ್ಬಿಟ್ಟು XS ಸೈಜ್ ತರಿಸಿದೀನಿ, ಓವರ್ ಸೈಜ್ ಟಿ ಶರ್ಟ್ ಇದು. ಅಂಡ್ ಸೇಮ್ ಬ್ರ್ಯಾಂಡ್ ಬಂದ್ಬಿಟ್ಟು ದಿಲ್ಲಿಂಗರ್ದು. ಪ್ರೈಸ್ ಬಂದ್ಬಿಟ್ಟು 453 ರೂಪಾಯಿ. ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಟನ್, ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ. ಬನ್ನಿ ವಿಯರ್ ಮಾಡಿ ನೋಡಿ. ಈ ಒಂದು ಟಿ ಶರ್ಟ್ ಲುಕ್ ಯಾವ ತರ ಬರ್ತಾ ಇದೆ ಅಂಡ್ ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ಅಲ್ಲ, ಇದು ಆಕ್ಚುಲಿ ಟೆಕ್ಸ್ಚರ್ ಬಂದಿದೆ, ಅಂದ್ರೆ ಎಂಬ್ರಾಯ್ಡ್ರಿ ವರ್ಕ್ ತರ ನೋಡ್ಬೋದು. ಎಷ್ಟು ಚೆನ್ನಾಗಿದೆ, ಒಂದು ಏನೋ ಹೈಲೈಟೆಡ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ನೋಡ್ಬೋದು, ಇಲ್ಲಿ ಈ ತರ ಇದೆ. ಇದು ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ ಇದ್ರದ್ದು. ಅಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ. ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಇದ್ರದ್ದು. ಸೊ ಓವರ್ ಆಲ್ ಟಿ ಶರ್ಟ್ ಈ ತರ ಬರ್ತಿದೆ. ಇದನ್ನ ನಾನು ಎಂ ಸೈಜ್ ತರಿಸಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ನನ್ಗಂತೂ ಹಂಗೆ ಅನಿಸ್ತಾ ಇದೆ. ಇನ್ನೊಂದು ಎಕ್ಸ್ಟ್ರಾ ಸೈಜ್ ತರಿಸಿದ್ರೆ ಸಖತ್ತಾಗಿ ಕಾಣಿಸೋದು. ಬಟ್ ಸ್ಟಿಲ್ ಇವಾಗಲೂ ಚೆನ್ನಾಗಿದೆ. ಓವರ್ ಆಲ್ ಫಿಟ್ಟಿಂಗ್ ನೋಡ್ಬೋದು ನೀವು, ಈ ತರ ಇದೆ. ನಾನು ಏನಕ್ಕೆ ಎಷ್ಟು ತರಿಸಿದೆ ಅಂದ್ರೆ ಎಂ ಸೈಜ್ ತರಿಸಿದ್ರೆ ಇನ್ನೂ ಉದ್ದ ಜಾಸ್ತಿ ಆಗಿರೋದು ಅಂತೇಳಿ ನಾನು ಎಸ್ ತರಿಸಿದೆ. ಬಟ್ ಎಂ ತರಿಸಿದ್ರೆ ಹೆಂಗಿದ್ರು ಟಕಿನ್ ಮಾಡ್ತೀವಿ, ಒಳಗಡೆ ಹಾಕ್ತೀವಿ. ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಸೈಜ್ ತರಿಸಿದ್ರೆ ಓವರ್ ಆಲ್ ಇಲ್ಲ ಸ್ವಲ್ಪ ಫಿಟ್ಟಿಂಗ್ ವೈಸ್ ಸ್ವಲ್ಪ ಲೂಸ್ ಬಂದ್ಬಿಟ್ಟು ಈ ಡ್ರಾಪ್ ಆಗುತ್ತೆ, ಅವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಒಟ್ಟಿನಲ್ಲಿ ಈ ಟಿ ಶರ್ಟ್ ಹೇಳೋದಾದ್ರೆ ಪ್ರೈಸ್, ಲುಕ್, ಫ್ಯಾಬ್ರಿಕ್ ಕ್ವಾಲಿಟಿ ಅಂಡ್ ಪ್ರಿಂಟಿಂಗ್ ಎಲ್ಲಾನು ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಟಿ ಶರ್ಟ್ಗೆ ಬಿಗ್ ಥಮ್ಸ್ ಅಪ್. ನೆಕ್ಸ್ಟ್ ಟಿ ಶರ್ಟ್ ನೋಡೋಣ. ನೆಕ್ಸ್ಟ್ ಟಿ ಶರ್ಟ್ ಬಂದ್ಬಿಟ್ಟು ಆಲಿವ್ ಗ್ರೀನ್ ಕಲರ್ ಅಲ್ಲಿ ಇದೆ. ಇದ್ರ ಮೇಲ್ಗಡೆ ಕೂಡ ಫ್ಲೋರಲ್ ಪ್ರಿಂಟಿಂಗ್ ಇದೆ ನೋಡಿ. ಕಲರ್ ತುಂಬಾ ಮುದ್ದಾಗಿದೆ ಇರೋದು. ಇದು ಓವರ್ ಸೈಜ್ ಟಿ ಶರ್ಟ್, ರೌಂಡ್ ನೆಕ್, ಮಾಸ್ಟರ್ ಹರ್ಬರ್ ಅವ್ರದ್ದು ಬ್ರ್ಯಾಂಡ್. ಎಸ್ ಸೈಜ್, ರೌಂಡ್ ನೆಕ್, ಸ್ಲೀವ್ಸ್ ಸ್ವಲ್ಪ ಶಾರ್ಟ್ ಸ್ಲೀವ್ ಬಂದಿದೆ. ಅಂಡ್ ಕಲರ್ ಕಾಂಬಿನೇಷನ್ ಇದರ ನೋಡಬಹುದು. ಇದ್ರ ಮೇಲ್ಗಡೆ ಲೋಟಸ್ ಪ್ರಿಂಟಿಂಗ್ ನೋಡಿ ಈ ತರ ಬಂದಿದೆ. ಇದೇನು ಟೆಕ್ಸ್ಚರ್ ಏನು ಹೈಲೈಟೆಡ್ ಆಗಿಲ್ಲ, ಅಂದ್ರೆ ಪ್ರಿಂಟಿಂಗ್ ತರನೇ ಇದೆ. ಅವಾಗಲೇ ಟಿ ಶರ್ಟ್ ನೋಡಿದ್ವಲ್ಲ, ಅದರಲ್ಲಿ ಸ್ವಲ್ಪ ಏನು ಎಕ್ಸ್ಟ್ರಾ ಒಂಥರ ಮೇಲ್ಗಡೆ ಎಂಬ್ರಾಯ್ಡ್ರಿ ಮಾಡಿರೋ ತರ ಇದೆ. ಇದು ಪ್ರಿಂಟಿಂಗ್ ಈ ತರ ಇದೆ. ಸೊ ಈ ಒಂದು ಟಿ ಶರ್ಟ್ ನಂಗೆ ಬಿದ್ದಿದ್ದು 494 ರೂಪಾಯಿ. ಕಾಟನ್ ಫ್ಯಾಬ್ರಿಕ್. ಬನ್ನಿ ವಿಯರ್ ಮಾಡ್ಬಿಟ್ಟು ನೋಡೋಣ. ನೋಡಿ ಈ ಒಂದು ಟಿ ಶರ್ಟ್ ಕಲರ್ ಪ್ರಿಂಟಿಂಗ್ ಲುಕ್ ಯಾವ ತರ ಬರುತ್ತೆ. ಇದನ್ನು ಕೂಡ ನಾನು ಬೂಟ್ ಕಟ್ ಜೀನ್ಸ್ ಜೊತೆನೆ ಪೇರ್ ಮಾಡಿದ್ದೀನಿ. ಅಂಡ್ ನಾನು ಸೈಡ್ ಏನೋ ಟಕ್ ಮಾಡಿದ್ದೀನಿ ಒಳಗಡೆ. ಅಂಡ್ ನೋಡ್ತಿರ್ಬೋದು ಎಸ್ ಸೈಜ್ ತರಿಸಿದ್ದೀನಿ. ಆಕ್ಚುಲಿ ನನ್ನ ಸೈಜ್ ಬಂದ್ಬಿಟ್ಟು ಎಸ್. ನಾನು ಎಕ್ಸ್ಟ್ರಾ ತರಿಸಿದ್ರೆ ಎಂ ತರಿಸಿದ್ರೆ ನನಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇವಾಗ ಎಸ್ ಸೈಜ್ ತರಿಸಿದ್ದೀನಿ. ಓವರ್ ಸೈಜ್ ಟಿ ಶರ್ಟ್ ಆಗಿರೋದ್ರಿಂದ ಸ್ವಲ್ಪ ಲೂಸ್ ಇದ್ದು ಅದು ಒಂಥರ ಏನೋ ಫ್ಲಾಲೆಸ್ ಲುಕ್ ಕೊಡುತ್ತೆ, ಕಂಫರ್ಟಬಲ್ ಅನ್ಸುತ್ತೆ. ಸೊ ಹಾಗಾಗಿ ನಾನು ಎಸ್ ತರಿಸಿದ್ದೀನಿ, ಎಂ ತರಿಸಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಓವರ್ ಆಲ್ ಲುಕ್ ನೋಡಿ ಈ ತರ ಬರ್ತಾ ಇದೆ ಇದ್ರದ್ದು ಬ್ಯಾಕ್ ಫ್ರಂಟ್. ಅಂಡ್ ತುಂಬಾನೇ ಕಂಫರ್ಟಬಲ್ ಆಗಿದೆ. ಫ್ಯಾಬ್ರಿಕ್ ಕೂಡ ತುಂಬಾನೇ ಚೆನ್ನಾಗಿದೆ, ತುಂಬಾ ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ. ಅಂಡ್ ಟಿ ಶರ್ಟ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಿರ್ಬೋದು. ಸೊ ನನ್ಗಂತೂ ಪ್ರೈಸಿಗೆ ಈ ಒಂದು ಟಿ ಶರ್ಟ್ ತುಂಬಾನೇ ಬರ್ತಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್. ಲಾಸ್ಟ್ ಟಿ ಶರ್ಟ್ ನೋಡೋಣ. ಲಾಸ್ಟ್ ಟಿ ಶರ್ಟ್ ಆಕ್ಚುಲಿ ನಾನು ಎಲ್ಲೋ ತರಿಸಿದೆ. ಇದು ಬರ್ಗ್ಯಾಂಡಿ ಕಲರ್ ಅಲ್ಲಿ ಬಂದ್ಬಿಟ್ಟಿದೆ. ಸ್ಮಾರ್ಟೀಸ್ ಅನ್ನೋ ಬ್ರ್ಯಾಂಡ್ ಟಿ ಶರ್ಟ್. ಇದು ಓವರ್ ಸೈಜ್ ಟಿ ಶರ್ಟ್ ನೋಡಿ. ಇದ್ರ ಮೇಲ್ಗಡೆ ಈ ತರ ಪ್ರಿಂಟಿಂಗ್ಸ್ ಬಂದಿದೆ. ಎಸ್ ಸೈಜ್ ಓವರ್ ಸೈಜ್ ಟಿ ಶರ್ಟ್, ಡ್ರಾಪ್ ಡೌನ್ ಶೋಲ್ಡರ್ ಸ್ಲೀವ್ಸ್, ರೌಂಡ್ ನೆಕ್ ಅಂಡ್ ಫ್ಯಾಬ್ರಿಕ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನಾನು ಎಲ್ಲೋ ತರಿಸಿದೆ, ಇದು ಬರ್ಗಂಡಿ ಕಲರ್ ಬಂದ್ಬಿಟ್ಟಿದೆ. ಇದರಲ್ಲಿ ನಾನು ಇವಾಗ ಏನ್ ತೋರಿಸ್ತಿದ್ದಿಲ್ಲ, ಈ ಟಿ ಶರ್ಟ್ಸ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಕೂಡ ಸಿಗುತ್ತೆ. ನಾನು ಎಲ್ಲ ಡಿಫ್ರೆಂಟ್ ಕಲರ್ ಇರ್ಲಿ ಅಂತ ತರಿಸಿದೆ. ಇದೊಂದು ಎಲ್ಲೋ ತರಿಸಿದೆ, ಬಟ್ ಇದು ಬರ್ಗಂಡಿಯಲ್ಲಿ ಬಂದ್ಬಿಟ್ಟಿದೆ. ಬನ್ನಿ ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ. ಇದ್ರ ಪ್ರೈಸ್ ಬಂದ್ಬಿಟ್ಟು 299 ರೂಪಾಯಿ ಮಾತ್ರ. ನೋಡಿ ಈ ಒಂದು ಟಿ ಶರ್ಟ್ ಹೇಗೆ ಕಾಣಿಸ್ತಿದೆ ಅಂತೇಳಿ. ಆಕ್ಚುಲಿ ಇದ್ರ ಮೇಲ್ಗಡೆ ಫ್ರೆಂಡ್ಸ್ ಅಂತೇಳಿ ಪ್ರಿಂಟಿಂಗ್ ಇದೆ. ಐ ಥಿಂಕ್ ಫ್ರೆಂಡ್ಸ್ ಸೀರೀಸ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಏನಿದೆಯಲ್ಲ ಅದನ್ನ ಇದ್ರ ಮೇಲ್ಗಡೆ ಪ್ರಿಂಟ್ ಮಾಡಿರೋದು. ಬಟ್ ಇದು ಯೆಲ್ಲೋ ಕಲರ್ ತರಿಸಿದೆ, ಯಾಕಂದ್ರೆ ಪ್ರಿಂಟಿಂಗ್ ಸ್ವಲ್ಪ ಹೈಲೈಟೆಡ್ ಕಾಣಲಿ ಅಂತ ಹೇಳಿ. ಬರ್ಗಂಡಿ ಕಲರ್ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ. ಬಟ್ ನಾನು ಎಲ್ಲೋ ಆರ್ಡರ್ ಮಾಡಿದ್ದೆ, ಈ ಕಲರ್ ಬಂದ್ಬಿಟ್ಟಿದೆ. ಬಟ್ ಸ್ಟಿಲ್ ನೀವು ಇದ್ರದ್ದು ಲುಕ್ ನೋಡ್ಬೋದು, ಎಷ್ಟು ಫ್ಲಾಯಿ ಚೆನ್ನಾಗಿದೆ. ಫ್ಯಾಬ್ರಿಕ್ ಕೂಡ ಸಕರಾಗಿದೆ. ಇದ್ರದ್ದು ಉದ್ದ ಇದೆ, ನಾನು ಟಕಿಂಗ್ ಮಾಡ್ಕೊಂಡಿದ್ದೀನಿ ಒಳಗಡೆ. ಈ ಒಂದು ಟಿ ಶರ್ಟ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನೋಡಿ ನಿಮ್ಗೆ ಯಾವ ಒಂದು ಕಲರ್ ಇಷ್ಟ ಆಗುತ್ತೆ ಆ ಒಂದು ಕಲರ್ ಟಿ ಶರ್ಟ್ ನೀವು ನೋಡ್ಬೋದು. ಸೊ ಈ ಒಂದು ಟಿ ಶರ್ಟ್ಗೆ ನನ್ನ ಕಡೆಯಿಂದ ಥಮ್ಸ್ ಅಪ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಟಿ ಶರ್ಟ್ ಹಾಲ್. ಸೊ ಓವರ್ ಸೈಜ್ ಟಿ ಶರ್ಟ್ ಹಾಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ಒಂದು ಟಿ ಶರ್ಟ್ ಇಷ್ಟ ಆಯ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಯಾವ ತರ ಔಟ್ಫಿಟ್ ನ ತರಿಸ್ಲಿ ಮತ್ತೆ ಯಾವ ಒಂದು ಬ್ರ್ಯಾಂಡ್ ಇಂದ ತರಿಸ್ಲಿ ಇದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಹೆಲ್ಪ್ ಆಗುವಂತ ಔಟ್ಫಿಟ್ ನೇ ನಾನು ತರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಜನರಿಗೆ ನಾವು ಆಫ್ಲೈನ್ ಅಲ್ಲಿ ಶಾಪ್ ಮಾಡಿದ್ರೆ ನಮ್ಗೆ ಓಕೆ ಸೈಜ್ ಚೆಕ್ ಮಾಡ್ಬಿಟ್ಟು ಲುಕ್ ವೈಸ್ ಯಾವ ತರ ಬರುತ್ತೆ, ನಮ್ಗೆ ಇದು ಫಿಟ್ ಅನ್ಸುತ್ತೆ. ಯಾಕಂದ್ರೆ ಎಲ್ಲರದ್ದು ಬಾಡಿ ಟೈಪ್ ಡಿಫ್ರೆಂಟ್ ಬರುತ್ತೆ. ಸೊ ಒಂದು ರೆಫರೆನ್ಸ್ ಇಟ್ಬಿಡುತ್ತೆ ನಿಮ್ಗೆ, ಓಕೆ ಇದನ್ನ ಉಟ್ಟಾಗ ಈ ತರ ಕಾಣಿಸುತ್ತೆ ಅಂತೇಳಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಹೆಲ್ಪ್ ಆಗ್ಬೇಕು ಅಂತಾನೆ ನಿಮಗೆ ಇಷ್ಟ ಆಗಿರುವಂತ ಔಟ್ಫಿಟ್ ನಂಗೆ ಹೇಳಿ. ಸೊ ಅವಾಗ ನಾನು ಅದೇ ತರ ಔಟ್ಫಿಟ್ ನ ತರಿಸ್ತೀನಿ.
ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.